बेळगाव शहरामध्ये कन्नड अनिवार्य न करणाऱ्या अधिकाऱ्यांविरुद्ध कारवाई करावी या मागणीसाठी बुधवारी कर्वे शिवरामेगौड गटाच्या कार्यकर्त्यांनी पालिकेसमोर आंदोलन करून संताप व्यक्त केला। राज्य सरकारने कन्नड अनिवार्य करण्याचा आदेश दिलेला असतानाही बेळगाव शहरातील पालिकेचे अधिकारी मोजक्या एमईएस नेत्यांना खुश करण्यासाठी मराठी व उर्दू भाषेमध्ये फलक लावण्यास परवानगी देत असल्याचा आरोप आंदोलकांनी केला। ಓಕೆ ಕರ್ನಾಟಕ ರಾಜ್ಯದ ಹಲವಾರು ವರ್ಷ ನಂತರ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿಯನ್ನು ಮನವಿಯನ್ನು ಕೊಟ್ಟೆ ನಮಗೆ ಸಾಕಾಗೋಗಿದೆ ಮತ್ತು ಬಂದಾಗನೂ ಕೂಡ ಮನವಿ ಪತ್ರ ಅಂತ ಕೇಳ್ತಾ ಇದ್ದಾರೆ। ಒಳ್ಳೊಳ್ಳೆ ಮನವಿ ಕೊಡುವಂಥ ಕಾರಣ ಇಲ್ಲ। ಗಣೇಶ ಹಬ್ಬದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಮರಾಠಿ ನಾಮಫಲಕವನ್ನು ಕೂಡ ಇದ್ದು ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಹಾಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನು ಏನು ಒಂದರ ಬೋರ್ಡು ಕನ್ನಡ ಎಲ್ಲಿ ಐತೆ ಅಂತ ಯಾರಾದರೂ ಕೇಳಿಲ್ಲ। ಇವರಿಗೆ ನೈತಿಕತೆ ಇಲ್ಲ ಅಂತ ನಾವು ತಿಳ್ಕೋಬೇಕಾಗ್ತಿದೆ। ಕರ್ನಾಟಕ ರಾಜ್ಯದಲ್ಲಿ ಬಂದು ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಕನ್ನಡ 60% ಸರ್ಕಾರದ ಆದೇಶ ಪರವಾಗಿ ಕನ್ನಡ ಬೋರ್ಡನ್ನು ಹಾಕ್ತಾ ಇಲ್ಲ ಅಂದರೆ ಇವರಿಗೆ ಇಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ। ಇಲ್ಲೇ ಕಾರ್ಪೊರೇಷನ್ದಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ದಯಮಾಡಿ ಹೇಳ್ತಾ ಇದ್ದೇನೆ। ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡಿಗರ ಅಂತ ಹೇಳಿ ಹಾರಿಸಿ ಬಂದ ನಂತರ ಬೆಳಗಾವಿ ಸಾಕಷ್ಟು ಬಾರಿ ಮರಾಠಿ ಬೋರ್ಡ್ ಕಾಣ್ತಾವೆ, ಎಲ್ಲರೂ ಒಂದರ ಕನ್ನಡ ಬೋರ್ಡ್ ಕಾಣಿಸ್ತಾ ಇಲ್ಲ ಅಂತ ನಮಗೆ ನಾವು ಎಷ್ಟಂತ ಹೋರಾಟ ಮಾಡಿ ನಿಮ್ಗೆ ಪ್ರಾಣ ಕೊಡೋಕೆ ನಾವು ರೆಡಿ ಇದ್ದೀವಿ। ಆದರೆ ಕನ್ನಡ ಮಾತ್ರ ಇಲ್ಲಿ ಬಿಟ್ಟು ಕೊಡೋದಿಲ್ಲ, ಕನ್ನಡ ಮಾತ್ರ ಹಾಕಬೇಕು। ಬೇರೆ ಯಾವುದಾರು ಇನ್ನು ಮೇಲೆ ಮರಾಠಿ ಬೋರ್ಡು ಇಂಗ್ಲೀಷು ಉರ್ದು ಯಾವುದಾರು ಬೋರ್ಡನ್ನು ಹಾಕಿದರೂ ಕೂಡ ಯಾವುದೂ ಹಬ್ಬ ಬರಲಿ ಹರಿದು ಹಾಕುವಂಥ ಕೆಲಸ ಇನ್ನು ಮೇಲೆ ಮಾಡೇ ಮಾಡ್ತೀವಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ। ಬೆಳಗಾವಿ ಜಿಲ್ಲಾಧ್ಯಕ್ಷರು ವಾಜಿದ್ ಹಿರೇಕೊಡಿ ಅಂತ ನಾನು ಹೇಳೋದು ನೋಡಿ, ಕಾರ್ಪೊರೇಷನ್ ಕಮಿಷನರ್ ಅವರು ಏನು ಮಾಡ್ತಾರಂದರೆ ಒಳಗಿನಿಂದ ಪರ್ಮಿಷನ್ ಕೊಟ್ಟು ಅವ್ರನ್ನ ಮರಾಠಿ ಬೋರ್ಡನ್ನು ಪಾಸ್ ಮಾಡ್ತಾರೆ। ನಮಗೆ ಬಂದರೆ ಏನು ಹೇಳ್ತಾ ಇದ್ದಾರೆ, ನಾವು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ ಅಂದಮೇಲೆ ಹರಿದು ಹಾಕಬೇಕಾಗಿತ್ತಲ್ಲ। ನಾವು ಹರಿಯಕ್ಕೆ ಹೋದರೆ ಪೊಲೀಸ್ ಇಲಾಖೆನವ್ರು ಬಂದು ನಮ್ಮನ್ನು ಕಿತಾಪತಿ ಜಕ್ಕೊಂಡು ಹೋಗುವಂಥ ಕೆಲಸ ಮಾಡಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ। ಏನು ರೀತಿ ಇದು? ಪೊಲೀಸ್ ಇಲಾಖೆಯವ್ರಿಗೆ ನೇರವಾಗಿ ಸರ್ಕಾರದಿಂದ ಎಚ್ಚರಿಕೆಯನ್ನು ಕೊಡಬೇಕಾಗ್ತಿದೆ। ಅವರಿಗೆ ಇನ್ನು ಮೇಲೆ ನಾವು ಯಾವುದೂ ಮರಾಠಿ ಬೋರ್ಡನ್ನು ಯಾವುದು ನಾವು ಹರಿದು ಹಾಕಿದ್ರು ಕೂಡ ಅವ್ರನ್ನೂ ನಮ್ಮ ಮೇಲೆ ಕೇಸ್ ಹಾಕುವಂತಲ್ಲ, ನಮ್ಮನ್ನು ಕೈ ಹಚ್ಚಬೇಡ್ದಂತ ಅದನ್ನು ಹೇಳಬೇಕು। ಅವರು ಬಡಿಯಾಕೆ ಬಂದರೂ ನಾವು ತಯಾರಿದ್ದೇವೆ, ನಾವು ಒಡಿಸ್ಕೊಳ್ಳೋಕ್ಕೂ ತಯಾರಿದ್ದೇವೆ, ಅವ್ರನ್ನೂ ಇಲ್ಲಿಂದ ಓಡಿಸೋಕ್ಕೂ ನಾವು ತಯಾರಿದ್ದೀವಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ್ನದ ನೇತೃತ್ವದಿಂದ ಇನ್ನು ಮುಂದಿನ ತೀರ್ಮಾನದಿಂದ ಎಲ್ಲೆಲ್ಲಿ ಮರಾಠಿ ನಾಮಫಲಕವನ್ನು ಅದಾವೆ ಕಿತ್ತಾಕುವಂಥ ಕೆಲಸ ನಾವು ಮಾಡಬೇಕಾಗ್ತಿದೆ। ಎಲ್ರಿ ಈಗ ದರ್ಬಾರ್ ಗಲ್ಲಿ ಕಡೆ ಬಜಾರ್ ಇದು ಎಲ್ಲೆಲ್ಲಿ ಅದಾವಲ್ಲ, ಈಗ ನೋಡೋದು ಮುಸ್ಲಿಂ ಹಬ್ಬನೂ ಬರ್ತಿದೆ, ಅಲ್ಲೂ ಸಾಕಷ್ಟು ಉರ್ದುಗಳು ಕಾಣಿಸ್ತವೆ। ಇದು ನಾವು ಏನು ಮಾಡಬೇಕಾಗ್ತಿದೆ, ಒಂದು 2 ದಿನದಲ್ಲಿ ಇವತ್ತು ನಾವು ಅಷ್ಟೇ ಒಂದು 30-40 ಜನ ಸೇರ್ಕೊಂಡು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋದಂತ ದೊಡ್ಡ ಕಸಿಲ್ಲ। ಇದು ನೂರಾರು ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡು ಕಡೆ ಬಜಾರ್ ಒಳಗಡೆ ಹೋಗಿ ದರ್ಬಾರ್ ಗಲ್ಲಿ ಆಗಲಿ ಕಂಜರ್ ಗಲ್ಲಿ ಆಗಲಿ ಎಲ್ಲೆಲ್ಲೇ ಇಂಗ್ಲೀಷು ಮರಾಠಿ ಉರ್ದು ಅನ್ನೋದಾವಲ್ಲ ಅದನ್ನು ನಾವು ಹರಿದು ಹಾಕುವಂಥ ಕೆಲಸ ಮಾಡೇ ಮಾಡ್ತೀವಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ। कर्वे शिवरामेगौड गटाचे जिल्हाध्यक्ष वाजिद हिरेकोडी यांच्यासह इतर पदाधिकारी यावेळी उपस्थित होते। विनोद कोलकार, KMM मराठी, बेळगाव।